ಒಂದು ರಸ್ತೆಗೆ ಎಷ್ಟು ಬಾರಿ ತೇಪೆ ಹಚ್ಚಬಹುದು? ಇಲ್ಲೊಂದು ರಸ್ತೆಗೆ ಕಳೆದ 15 ವರ್ಷಗಳಿಂದಲೂ ತೇಪೆ ಹಚ್ಚುತ್ತಲೇ ಜನರ ಕಣ್ಣಿಗೆ ಮಣ್ಣೆರಚಲಾಗುತ್ತಿದೆ. ಸಿಡಿದೆದ್ದ ನಾಗರಿಕರು ರಸ್ತೆಯ ಹೊಂಡದಲ್ಲಿ ಬಾಳೆ ಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಿಂದ ಗಾಳಿಬೀಡು ಹಾಗೂ ಕಾಲೂರಿಗೆ ತೆರಳುವ ಈ ರಸ್ತೆ ತೀವ್ರವಾಗಿ ಹದಗೆಟ್ಟಿದ್ದು, ಜನರ ಅಹವಾಲು ಆಲಿಸದ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಸಮಸ್ಯೆಗೆ ಪರ್ಯಾಯವಾಗಿ ಅಧಿಕಾರಿಗಳು ರಸ್ತೆಯ ಹೊಂಡ ಗುಂಡಿಗಳನ್ನಷ್ಟೇ ಮುಚ್ಚುತ್ತಾ ಬಂದರು. ಸುಮಾರು 15 ವರ್ಷಗಳಿಂದ ಗುಂಡಿ ಮುಚ್ಚುವ ಕೆಲಸದಲ್ಲೇ ಅಧಿಕಾರಿಗಳು ನಾಗರಿಕರ ಕಣ್ಣಿಗೆ ಮಣ್ಣೆರಚುತ್ತಾ ಬಂದಿದ್ದಾರೆ. ಮಳೆ ಮತ್ತು ಗಾಳಿಯ ಹೊಡೆತಕ್ಕೆ ಸಿಕ್ಕ ಈ ರಸ್ತೆ ಗಬ್ಬೆದ್ದು ಹೋಗಿದೆ. ಹೊಸ ರಸ್ತೆಯನ್ನೇ ಮಾಡಿ ಎಂದು ಜನರು ಬೇಡಿಕೆ ಇಟ್ಟರೂ ಯಾರೊಬ್ಬರೂ ಸ್ಪಂದಿಸುತ್ತಿಲ್ಲ. ಈ ಬಾರಿಯೂ ತೇಪೆ ಹಚ್ಚುವ ಕಾರ್ಯದಿಂದ ಕಂಗೆಟ್ಟ ಜನರು ಹೊಂಡಗಳಲ್ಲಿ ಬಾಳೆ ಗಿಡ ನೆಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಾನು ಗಾಳಿಬೀಡು ಗ್ರಾಮಸ್ಥ ಆಟೋ ಡ್ರೈವರ್ ಆಗಿದ್ದೀನಿ ಮಡಿಕೇರಿಯಲ್ಲಿ. ನಮ್ಮ ಗ್ರಾಮದ ರಸ್ತೆ ಸಾಧಾರಣ 20 ವರ್ಷದಿಂದ ಇದೇ ರೀತಿಯಲ್ಲಿ ಗುಂಡಿ ಬಿದ್ದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಅದನ್ನು ಆಗಿಂದಾಗೆ ಪ್ಯಾಚ್ ವರ್ಕನ್ನೇ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಸಂಪೂರ್ಣವಾದ ರಸ್ತೆ ಬರ್ಬೋದು ಅನ್ನೋ ಒಂದು ಆಸೆ ನಮ್ಮಲ್ಲಿತ್ತು. ಶಾಸಕರು ಸಂಪೂರ್ಣವಾದ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಪ್ಯಾಚ್ ವರ್ಕನ್ನೇ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಪ್ಯಾಚ್ ವರ್ಕ್ ಬದಲು ನಮಗೆ ಸಂಪೂರ್ಣವಾಗಿ ರಸ್ತೆಯನ್ನೇ ಮಾಡಿಕೊಡೋದು ಉತ್ತಮ ಅಂತೇಳಿ ನಾನು ಕೇಳ್ಕೊಳ್ತೇನೆ. ನವೋದಯ ಶಾಲೆ, ಕೂಟುಹೊಳೆ ಹಾಗೂ ಕುಂಡಮೇಸ್ತ್ರಿ ಜಲಾಗಾರ, ಮಾಂದಲ್ಪಟ್ಟಿ, ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಇರುವ ಗಾಳಿಬೀಡು ವ್ಯಾಪ್ತಿಗೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆ ಕಳೆದ 1.5 ದಶಕದಿಂದಲೂ ಅಧಿಕಾರಿಗಳ ಅಸಡ್ಡೆಗೆ ಬಲಿಯಾಗುತ್ತಲೇ ಇದೆ. ಜನರ ತಾಳ್ಮೆ ಕಟ್ಟೆ ಒಡೆಯುವ ಮುನ್ನ ಅಧಿಕಾರಿಗಳು ರಸ್ತೆಗೆ ಕಾಯಕಲ್ಪ ನೀಡುವರೇ? ಕಾದು ನೋಡೋಣ.